ಮಾತ್ರ ನೋಡಿ ಅದು ಈ ಥರ ಕೆಲಸ ಮಾಡಿದಾಗ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಹಾಗೆ ಚೆನ್ನಾಗಿರೋ ನಾವು ಇವತ್ತಿನ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಏನು ತೋರಿಸ್ತಾ ಇದ್ದೀನಿ ಅಂದರೆ ಟ್ಯುಟೋರಿಯಲ್ ಅಂತಲೂ ಅನ್ಕೊಬೋದು, ಇಲ್ಲ ಅಂದರೆ ಸುಮ್ಮನೆ ನಾಲೆಜ್ ಆಗೋ ನೋಡ್ಬೋದು, ನಿಮ್ಮ ಇಷ್ಟ. ಏನಿಲ್ಲ ಗೈಸ್, ಟೈಟಲು ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಏನಿಲ್ಲ, ಪಟ್ಟಾಗೆ ಲೆಗ್ ರಿಂಗ್ ಹಾಕೋದು ಹಿಂಗೆ ಅಂದ್ಬಿಟ್ಟು, ಮತ್ತು ಅದಕ್ಕೆ ಅದು ಹಾಕಿ ಏನಿಲ್ಲ, ಅದು ಸ್ಮಾಲ್ ಐಡೆಂಟಿಫಿಕೇಶನ್ ಪರ್ಪಸ್ಗೆ ಯೂಸ್ ಮಾಡೋದಷ್ಟೇ. ಯಾಕಂದರೆ ಇವಾಗ ಬಜ್ಜೀಸು ಅದು ಇದು ಇವಾಗ ನಾರ್ಮಲ್ ಪಿಂಚಸ್ಸು ಮತ್ತು ಜಾವ ಎಲ್ಲ ಬರುತ್ತಲ್ಲ, ಅದೆಲ್ಲ ನಾವು ಹಂಗೆ ಜೆಂಡರ್ ಐಡೆಂಟಿಫಿಕೇಶನ್ ಮಾಡ್ಬೋದು ನೋಡ್ತಾನೆ. ಅದಕ್ಕೇನು DNA ಮಾಡಿಸ್ಬೇಕಂತ ಏನು ಅವಶ್ಯಕತೆ ಇಲ್ಲ. ಇದು ಬಂದ್ಬಿಟ್ಟು ಕಾನ್ಯೂರು ಮತ್ತು ಅದಕ್ಕಿಂತ ಯಾವ್ದು ದೊಡ್ಡ ಬರ್ಡ್ಗಳಿದೆಯೋ ಅದಕ್ಕೆಲ್ಲ DNA ಮಾಡಲೇಬೇಕಾಗಿರುತ್ತೆ. ಅದಕ್ಕಾಗಿ ನಾವು ರಿಂಗ್ ಹಾಕೋದು. ಅದು ರಿಂಗ್ ಹಾಕಿದಾಗ ಒಂದು ಐಡೆಂಟಿಫಿಕೇಶನ್ನು. ಇವಾಗ ಹೆಂಗಪ್ಪ ಐಡೆಂಟಿಫಿಕೇಶನ್ ಅಂತ ನೀವು ಕೇಳ್ಬೋದು. ಹೆಂಗೆ ಅಂತಂದರೆ, ಇವಾಗ ಒಂದು 5 ವರ್ಡ್ ಇರುತ್ತೆ ಅಂದ್ಕೊಳ್ಳಿ ಒಂದು ಗುಂಪಲ್ಲಿ. ಆವಾಗ ಅದು 1ಕ್ಕೆ 1, 2, 3, 4 ಇಲ್ಲಾಂದರೆ ಯಾವುದೋ ಒಂದು ನಂಬರು ಹಂಗೆ ಹಾಕಿದ್ರೆ ಅದಕ್ಕೆ ಐಡೆಂಟಿಫಿಕೇಶನ್. ಇವಾಗ ಸಪೋಸ್ ಇವಾಗ ನಾವು ಆ ಬರ್ಡ್ ತಗೊಂಡು ಒಂದು ಬೇರೆ ಕೇಜ್ಗೆ ಹಿಂಗೆ ಹಾಕಿದಾಗ ಅಲ್ಲಿ ಆ ಬರ್ಡು 2 ಇವಾಗ ನಮಗೆ ಆ ಜೆಂಡರ್ದು ಗೊತ್ತಾಗಲ್ಲ ಕರೆಕ್ಟಾಗಿ. ಇವಾಗ ಗುಂಪಲ್ಲಿದ್ದಾಗ ಜೆಂಡರ್ ಯಾವುದಂದ್ರೆ ಗೊತ್ತಾಗಲ್ಲ. ಹಿಂಗೆ ಹಾಕಿರೋದ್ರಿಂದ ಈ ನಂಬರ್ದು ಇದು ಮೇಲು, ಇದು ಫೀಮೇಲ್ ಅಂತ, ಇದು ಇವಾಗ 3 ಸಪೋಸ್ 3 ಮೇಲ್ 4 ಫೀಮೇಲ್ ಅಂತ ಗೊತ್ತಾಗೋಕ್ಕೋಸ್ಕರ ಅದು ನಂಬರ್ ಹಾಕೋದು ಅಷ್ಟೇ. ಮತ್ತು ಇನ್ನೊಂದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಅಕಸ್ಮಾತ್ ಸಪೋಸ್ ಹಾರ್ಕೊಂಡು ಹೋಗ್ಬಿಡ್ತು ಬರ್ಡು ಆಚೆ, ಆವಾಗ ಏನಾದರೂ ಮಿಸ್ ಆದಾಗ ಯಾರಾದರೂ ನಮ್ಮ ನಂಬರ್ ಇರುತ್ತೆ, ಲಾಸ್ಟ್ ನಂಬರ್ ಇರುತ್ತೆ, ಯಾರಾದರೂ ಕೊಡೋರು ಯಾರಾದರೂ ಇದ್ದಾಗ ಫೋನ್ ಮಾಡಿ ಕೊಡೋ ಚಾನ್ಸಸ್ ಇರುತ್ತೆ. ಅದಕ್ಕೊಂದು ಪರ್ಪಸ್ ಅಂತಲೇ ಹೇಳ್ಬೋದು. ಅಷ್ಟೇ ಗೈಸ್ ರಿಂಗ್ ಹಾಕೋದು. ಇನ್ನೇನು ಮೇಜರ್ ಎಲ್ಲ ಏನಿಲ್ಲ. ಒಬ್ಬೊಬ್ರು ಶೋಕಿಗೆ ಅನ್ಕೊಂಡ್ಬಿಟ್ಟವ್ರು ಕಲರು, ಅದಕ್ಕಲ್ಲ ಮೇನ್ ಪರ್ಪಸ್ ಬಂದ್ಬಿಟ್ಟು ಇದೆ. ಇವಾಗ ಹೇಳಿದ್ನಲ್ಲ ಅದೇ. ಇವಾಗ ನಮ್ಮದು ಪಟಾಸ್ ಇದೆ 2, ಅದಕ್ಕೆ ಇನ್ನೂ ಹಾಕಿಲ್ಲ. ಅದು ಆಲ್ರೆಡಿ ದೊಡ್ಡದಾಗ್ಬಿಟ್ಟಿದೆ. ನೀವು ಕೇಳ್ಬೋದು, ದೊಡ್ಡದಾಗ್ಬಿಟ್ಟಿರೋದನ್ನ ಹೆಂಗಪ್ಪ ರಿಂಗ್ ಹಾಕೋದು ಅಂತ. ಅದಕ್ಕೆ ಸಪ್ರೇಟ್ 2 ಥರ ಬರುತ್ತೆ. ಅದಕ್ಕೆ ನಾನು ನಿಮಗೆ ತೋರ್ಸಕ್ಕೆ ಇಟ್ಕೊಂಡಿದ್ದೀನಿ. 2 ಒಂದೇ ರಿಂಗೆ, ಅದೇ ನಾನು ನಿಮಗೆ ಎಕ್ಸ್ಪ್ಯಾಂಡ್ ಮಾಡಿ ತೋರ್ಸಕ್ಕೆ ಇಟ್ಕೊಂಡಿದ್ದೀನಿ. 2 ಸಪ್ರೇಟು. ಕೈನ ಸ್ವಲ್ಪ ಗಲೀಜ್ ಆಗ್ಬಿಟ್ಟಿದೆ, ಅದನ್ನ ಇಗ್ನೋರ್ ಮಾಡಿ. ಕೈನ ರಿಂಗ್ ಮಾತ್ರ ನೋಡಿ, ಅದು ಈ ಥರ ಕೆಲಸ ಮಾಡಿಲ್ಲ, ಗಲೀಜ್ ಆಗೋದು ಕಾಮನ್ನು ನೋಡಿ. ಇದು ಕಟ್ರಿಂಗೆ ಆದರೆ ಇದು ಕ್ಲೋಸ್ ಅಂದರೆ ಹಿಂಗೆ ಫುಲ್ ಹಿಂಗೆ ಮುಚ್ರೆ ಕ್ಲೋಸು. ಕಟ್ರಿಂಗು ಹೇಳ್ಬೇಕಂದ್ರೆ ಈ ಥರ ಇರಬೇಕು. ಅವನು ಈ ಥರ ಮಾಡಿಕೊಟ್ಬಿಟ್ಟಿದ್ದಾರೆ. ಅವ್ರು ಏನು ಅಂತಂದರೆ ಅವ್ರು ಸ್ವಲ್ಪ ಇದು ಮಾಡಿಬಿಟ್ಟಿದ್ದಾರೆ ಗೈಸ್. ಯಾಕಂದರೆ ನಾವು ಕೇಳಿದಾಗ ಅದು ಕಟ್ರಿಂಗ್ ಅಂದರೆ ಈ ಥರ ಕೊಡಬೇಕು. ನೀವು ನೋಡ್ಕೊಂಡು ತೊಗೋಬೇಕಾದ್ರೆ ಈ ಥರನೇ ತೊಗೊಳ್ಳಿ. ಆಲ್ಮೋಸ್ಟು ಈ ಥರ ಕೊಟ್ಟರೆ ನಿಮ್ಗೆ ಕಷ್ಟ ಆಗುತ್ತೆ. ನಾನು ಈ ಥರ ಎಕ್ಸ್ಪ್ಯಾಂಡ್ ಮಾಡಿ ಇದೊಂದು ಸ್ವಲ್ಪ ಇದು ಮಾಡಬೇಕು. ಇವಾಗ ಸ್ಯಾಂಡ್ ಪೇಪರ್ ತೊಗೊಂಡು ಉಜ್ಬಿಟ್ಟು ಹಾಕಿ. ಹಿಂಗೆ ಹಾಕಕ್ಕೆ ಹೋಗ್ಬೇಡಿ. ಹಿಂಗಿರತ್ತಲ್ಲ, ಇದು ಫುಲ್ಲು ತರ್ಚ್ಕೊಂಡ್ಬಿಡತ್ತೆ ಕಾಲ್ಗೆ, ಹಾಕ್ಬಾರ್ದು. ಇವಾಗ ನಾನು ಸ್ಯಾಂಡ್ ಪೇಪರ್ ಅದು ರಬ್ ಮಾಡಿ ತೋರಿಸ್ತೀನಿ. ಅದು ಮುಂಚೆ ನಿಮ್ಗೆ ಹೇಳೋಣ ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ 2 ಮಾಡಬೇಕು. ಇದು ನಿಮಗೆ ಕ್ಲೀನಾಗಿ ಗೊತ್ತಾಗಲಿ ಡಿಫ್ರೆನ್ಸ್ ಏನಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ ಅಷ್ಟೇ. ಕ್ಲೋಸ್ ಅಂತಲೇ ಅದು ಒಂದು 10-15 ಡೇಸ್ ಒಳಗೇನೆ ಹಾಕ್ಬಿಡ್ಬೇಕು. ಆಮೇಲೆ ಹಾಕೋಕ್ಕಾಗಲ್ಲ, ಇದು ಹೋಗಲ್ಲ ಕಾಲಲ್ಲಿ. ಇವಾಗ ದೊಡ್ಡದಾಗ್ಬಿಟ್ಟಿದೆ, ಅದಕ್ಕೆ ಇವಾಗ ಇದೇ ಹಾಕಬೇಕು. ಇದು ಇವಾಗ ಹಾಕ್ತೀನಿ, ತೋರ್ಸೋಣ ಬನ್ನಿ. ಅವರು ಸ್ವಲ್ಪ ಇದು ಏನಂದರೆ, ಅವ್ರು ನಾವು ಕೇಳಿದ್ದು ಕಟ್ರಿಂಗ್ ಅಂತಾನೆ, ಆದರೆ ಅವರು ಕಟ್ರಿಂಗ್ ಅಲ್ವಾಪ, ಕಟ್ರಿಂಗ್ ತಾನೇ ನಿಮ್ಗೆ ಬೇಕಾಗಿರೋದು ಅಂದ್ಬಿಟ್ಟು ಸುಮ್ಮನೆ ಹಿಂಗೆ ಕಟ್ ಮಾಡಿಬಿಟ್ಟು ಈ ಥರ ಕಟ್ರಿಂಗ್ ತಗೋ ಅಂತ ಕೊಟ್ಬಿಟ್ರು. ಅದು ಈ ಥರ ಅಲ್ಲ ಮಾಡೋದು. ನಾವು ಹೇಳಿದ್ರೆ ಅವ್ರು ಅರ್ಜೆಂಟಲ್ಲಿ ಹಂಗೆ ಮಾಡಿಬಿಟ್ರು. ಅದಕ್ಕೆ ಆದರೆ ಒಪ್ಕೊಬೇಕು. ಸುಮ್ಮನೆ ಕೊಡೋ ಕಾಸು ಕೊಟ್ಬಿಟ್ಟು ಕಟ್ರಿಂಗ್ ಇದೆ ಅಂತ ಅಂದ್ಬಿಟ್ರು. ಆ ಥರ ಮಾಡೋಕ್ಕೆ ಹೋಗ್ಬೇಡಿ ಅಂತ ಅವ್ರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ನೀವೇನಾದರೂ ತಗೊಳ್ಳೋಂಗೆ ಇದ್ದರೆ ನೋಡ್ಕೊಳ್ಳಿ. ಈ ಥರ ಇಕ್ಕಿ ಫುಲ್ ಸ್ಮೂತ್ ಇರುತ್ತೆ. ಇವಾಗ ನಾನು ಮಾಡ್ತೀನಿ, ಮಾಡೋಕ್ಕೆ ಬರ್ದಿರೋಗೆ ಹೇಳ್ತಾರೆ. ನಾನು ಸ್ಮೂತ್ ಮಾಡಿಬಿಟ್ಟು ಹಾಕಿ ಆದಷ್ಟು. Let's go. ನೋಡಿ ಗೈಸ್, ನಿಮ್ಗೆ ಆವಾಗಲೇ ತೋರಿಸಿದ್ರಲ್ಲ ರಿಂಗು, ಈ ಥರ ಮಾಡಿದ್ದೀನಿ. ಇವಾಗ ಬರ್ಡ್ ಆಲ್ರೆಡಿ ಅಲ್ಲಿದೆ. ಬೇಗ ಹಾಕ್ಬಿಡೋಣ ಬನ್ನಿ ನಿಧಾನಕ್ಕೆ. ನೋಡಿ, ಅದು ಭಯಕ್ಕೆ ಹಿಡ್ಕೊಂಡ್ಬಿಟ್ಟಿದೆ ಫುಲ್ಲು. ಹಂಗೆ ಅದು ಆದಷ್ಟು ಇಲ್ಲಿ ಹಾಕ್ಬಿಟ್ಟು ಮೆಲ್ಲಿಗೆ
ಆದಷ್ಟು ತುದಿಗೆ ಇರಲಿ, ಜಾಸ್ತಿ ಮೇಲ್ಗಡೆ ಜಾಯಿಂಟ್ ಹತ್ರ ಹಾಕ್ಬಾರ್ದು, ಇದಾಗ್ಬಿಡತ್ತೆ. ಜಸ್ಟ್ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿ ಅಷ್ಟೇ, ಅದು ಸ್ಕಿನ್ನಿಗೆ ತಾಕ್ಬಿಡತ್ತೆ. ಹುಷಾರಾಗಿ ಮಾಡಬೇಕಿದ್ರು ನೋಡಿಕೊಂಡು. ಮಧ್ಯಕ್ಕೆ ಹೋಗ್ಬೇಕು, ಅವಾಗ ಪ್ರೆಸ್ ಆಗುತ್ತೆ. ಸಣ್ಣದೇನಕ್ಕೆ ತಗೊಂಡಿಲ್ಲ ಅಂದರೆ ಅದು ಇದಲ್ಲ, ಕಟ್ಟಿಂಗ್ ಗ್ರಿಪ್ ಅಲ್ಲ, ಅದು ಜಾರ್ತಾ ಇದೆ. ಅದಕ್ಕೆ ಇದ್ರಲ್ಲಿ ಟ್ರೈ ಮಾಡ. ಏನು ಕಷ್ಟ ತುದಿ ಇಟ್ಕೊಂಡ್ರೆ ಆಗಲ್ಲ, ಅದು ದೊಡ್ಡದ್ರಲ್ಲಿ ಹಿಂಗೆ ಅದು ತಗಲುತ್ತೆ ಅದಕ್ಕೆ ಕಾಲಿಗೆ. ನೀನು ತುಂಬ ಫಾಸ್ಟ್ ಅಲ್ವಾ? ಇಲ್ಲ, ಫಾಸ್ಟ್ ಅಂತಲ್ಲ, ಅದು ನೀಟಾಗಿ ಡ್ಯಾಮೇಜ್ ಆಗ್ತೀರಾ ಆಗಲಿ ಅಂತ ಅಷ್ಟೆ. ಮೆಲ್ಲಗೆ ಮಾಡಬೇಕಿದು, ಜಾಸ್ತಿ ಪ್ರೆಷರ್ ಬೇಡ. ಅದು ಸ್ವಲ್ಪ ಮಿಸ್ ಆದರೆ ಕಾಲ್ಗೆ ಇದಾಗ್ಬಿಡುತ್ತೆ. ನೋಡಿ ಬೆಂಡ್ ಆಯ್ತು ಅನ್ಕೊಂತೀನಿ. ಸಾಕಲ್ಲಪ್ಪ, ಗ್ಯಾಪ್ ಇರಲಿ ತಾನೇ, ಎಷ್ಟು ಇದೇನು ಬರಲ್ಲ. ಇನ್ನೊಂಚೂರು ಮಾಡ್ಬೋದು. ಇನ್ನೊಂಚೂರು ಮಾಡಲಾ? ಮಾಡ್ಬೋದು ಬೇಗ. ಒಂದು ಸ್ವಲ್ಪ ಹಿಂದಕ್ಕೆ ಹಾಕು, ಸ್ವಲ್ಪ ಹಿಂದೆ. ಬಿಟ್ಬಿಡ್ಲಾ? ಸಾಕಲ್ಲ, ಸ್ವಲ್ಪ ಗ್ಯಾಪ್ ಇರಲಿ ಅಂತ. ಅದೇನು ಅದರಲ್ಲೇನು ಉದುರ್ಕೊಂಡೇನು ಬರಲ್ಲ, ಬರೋ ಅಷ್ಟು ಗ್ಯಾಪ್ ಇಲ್ಲ. ಫೆದರ್ ಕಿತ್ಬಿಡ್ಬೇಕಾಗಿತ್ತು, ಹಂಗೆ ಸ್ವಲ್ಪ ಉಸಿರಾಡಲಿ ಅದು. ಆಯ್ತು ಆಯ್ತು, ಏನು ಉಸಿರಾಡು. ಓಕೆ ಕಚ್ಚತ್ತೆ ಅಂದ್ಬಿಟ್ಟು ಸತ್ತೋಯ್ತದೆ ಅಷ್ಟು ಹಾಕಿದ್ರೆ. ನೋಡಲ್ಲ ಹಿಂಗೆ ಮಾಡೋದು ಇಟ್ಕೊಂಡು. ಅದೇ ಅದೊಂದು ಸ್ವಲ್ಪ ಇದು ಫ್ಲ್ಯಾಶ್ ಎಲ್ಲ ಬಿಟ್ಟಿರೋಕ್ಕೆ ಭಯ ಪಡ್ತಾ ಇದ್ದೆ, ಅದಕ್ಕೆ ರೂಢಿ ಆಗಿಲ್ಲ ಇನ್ನು. ನೋಡಿ ಹಂಗೆ ಲಾಕ್ ಮಾಡಿಕೊಂಡು ಮೂತಿ ಎಲ್ಲಿದೆಯೋ ಆ ಕಡೆ, ಕಾಲು ಮಾತ್ರ ಈ ಕಡೆ ತಕ್ಕೊಂಡ್ಬಿಟ್ಟು ಮೆಲ್ಲಗೆ ಆದಷ್ಟು ಮಾಡಿ, ಜಾಸ್ತಿ ಪ್ರೆಷರ್ ಏನು ಬೇಡ. ಅದು ಫುಲ್ ಭಯ ಪಟ್ಕೊಂಡ್ಬಿಟ್ಟಿದೆ. ಏನಿಲ್ಲ ಪರವಾಗಿಲ್ಲ, ಹಾಕು ಅಷ್ಟೇ. ಕಟ್ಟಿರೋದು ನಿಂಗೆ ಹಾಕ್ಬಿಟ್ಟು ಮಧ್ಯೆ ಹಾಕು, ಕಟಿಂಗ್ ಪ್ಲೇಸ್ ಮಧ್ಯಕ್ಕೆ. ಏನಿಲ್ಲ, ನಾನು ಹಿಡ್ಕೊಂಡಿದ್ದೀನಿ. Stop. ಗ್ಯಾಪ್ ಇದ್ರೆ ಏನಾಯ್ತು ಅಂದರೆ ಏನಿಲ್ಲ. ಫುಲ್ಲು ಅದ್ಮಕ್ಕೆ ಹೋಗ್ಬೇಡಿ, ಫುಲ್ ಅದ್ಮಕ್ಕೆ ಹೋದಾಗ ಅದು ಕಾಲ್ಗೆ ಹಿಂಗೆ ಪಚಡಿ ಹಾಕ್ಬಿಡತ್ತೆ. ಸ್ವಲ್ಪ ಗ್ಯಾಪ್ ಇದ್ರೆ ಸಾಕು, ತುಂಬ ಗ್ಯಾಪ್ ಇದ್ರೆ ಅದು ಹಂಗೆ ಉದುರಿಸ್ಬಿಡತ್ತೆ ಅಷ್ಟೇ. ಇವಾಗ ಹಂಗೆ ಸ್ಯಾಂಪಲ್ ನಾನು ಕೇಳೋದು ಕತ್ತಿ ಹಿಂಗೆ ಹಿಡ್ಕೊಳ್ಳಿ. ನನ್ನ ಬರೀ ಕೈಯಲ್ಲಿ ಹಂಗೆ ಇದೆ ಅದು. ಆಗ್ತದೆ ಹಿಂಗೆ. ಮುಖ ಮುಚ್ಕೋಬೇಕು. ಇಲ್ಲ, ಅದು ಕ್ಲೀನಾಗಿ ಮುಚ್ಚಿಬಿಡ್ಬೇಕಾದ್ರೆ ಎದೆ ಹತ್ರ ಅಲ್ವ? ಎದೆ ಹತ್ರ ಒಂದು 3-4 ಅಷ್ಟು, ಜಾಸ್ತಿ ಏನಿಲ್ಲ. ಹಂಗೆ ಇಟ್ಬಿಟ್ರೆ ಸಾಕು. ಅದು ಫುಲ್ಲು ಇವಾಗ ಫೆದರ್ ಅಡಲ್ಟ್ ಆಗಿದೆ, ದೊಡ್ಡದಾಗಿದೆ ಅಂದರೆ ಅದರಲ್ಲಿ ಮತ್ತೆ ರೀಗ್ರೋತು
ಒಂದು ಸ್ವಲ್ಪ ಬಿಟ್ಟೆ ಕಿತ್ತಿದ್ರು ಚೆನ್ನಾಗಿರೋದು, ಆದರೂ ಇವಾಗ ಓಕೆ ಅಂತ ಹೇಳೋದೇನಿಲ್ಲ, ಅದಕ್ಕೇ ಪ್ಲಕ್ ಮಾಡ್ತಾ ಇರೋದು ಅಷ್ಟೇ. ಸರಿ ಅಷ್ಟೇ ನೋಡಿ, ಆಯಿತು. ಇದು ಬಂದ್ಬಿಟ್ಟು 12 ಇದು ನಂಬರ್ 1 2. ಬರೀ ಅರ್ಜೆಂಟು ಅದು ಸ್ವಲ್ಪ ರೆಸ್ಟ್ ತಗೊಳ್ಳಿ. ಥರ ಬರ್ಕೊಂಡ್ಬಿಟ್ರೆ ಅದು ನೀಟಾಗಿ ಐಡೆಂಟಿಫೈ ಮಾಡ್ಬೋದು ಇದ್ರದ್ದು ಅಂತ. ಅಷ್ಟೇ ಜನ, ಅಷ್ಟೇ, ಇನ್ನೇನಿಲ್ಲ. ಇವಾಗ ಇನ್ನೊಂದು ಪ್ಲಗ್ ಮಾಡೋಣ ಬನ್ನಿ. ಇವಾಗ 1 12 ಏನು ಹಂಗೆ ಮಾಡ್ಕೊತ. ಅದು ಹೆಂಗೆ ಆಗಿರತ್ತಲ್ಲ, ಆವಾಗ ನಾನು ಸರಿ ಮಾಡ್ಕೋಬೇಕಾಗ್ತದೆ. ಮಾಡ್ಕೊ ಏನು ಬೇಕು ಮಾಡ್ಕೊ. ಏನು ನಾನು ಬೆಳಿಬೇಕು ಅಂತ ತುಂಬಾ ಪ್ರಯತ್ನ ಪಡ್ತೀನಿ. ಯಾರು ಬೆಳೆದಕ್ಕೆ ಬಿಡ್ತಿಲ್ಲ, ಒಳ್ಳೆ ತರ ಎಲ್ಲರೂ ಮಿಸ್ಯೂಸ್ ಮಾಡ್ಕೊತಿದ್ದಾರೆ. ಹಂಗೆ ಹಿಡ್ಕೊಂಡಿದ್ದೀನಿ ನಾನು, ಅದೇ ಕೊಡ್ತಾ ಇಲ್ಲ. ನೀನು ಕೇಳಬೇಕಲ್ಲ, ನಾನು ಸೈಡ್ ಸರಿಯಾಗಿ ಹಿಡ್ಕೊಂಡಿಲ್ಲ. ರೆಡಿ ಬ್ರದರ್, ರೆಡಿ ರೆಡಿ ಅವಣ್ಣ ಉಸಿರು ತಗೋತೀನ ಅಣ್ಣ. ಜಾಸ್ತಿ ಕಿತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದೇ ಸಲ ಒಂದೊಂದು ಕಿತ್ತಿದ್ರು ಓಕೆನೆ. ಜಾಸ್ತಿ ಬಿಟ್ಟರೆ ಏನಾಗುತ್ತೆ ಅಂದರೆ ಒಂಥರ ಸ್ಕಿನ್ ಕಾಣಿಸತ್ತೆ ಬೋರ್ಡಾಗಿ, ಅದಕ್ಕೆ ಲೈಟಾಗಿ ಹಿಂಗೆ ಕಿತ್ತಿದ್ರೆ ಸಾಕು. ಏನು ಬೇಕಣ್ಣ, ಇದು ಸರಿಯಾಗಿಲ್ವೇ? ಇದೆ ಅಷ್ಟೇ. ಲೈಟಾಗಿ ಡಾರ್ಕ್ ಆಗಿತ್ತು. ಇವಾಗ ಬಿಟ್ಬಿಡೋಣ, ಸ್ಟ್ರೈನ್ ಆಗಿದ್ವಿ ಅಷ್ಟೇ. ಸೊ ಇಲ್ಲಿವರೆಗೂ ನೋಡಿದ್ದೀರಾ ಅನ್ಕೊಂತೀನಿ. ನಿಮ್ಗೇನಾದರೂ ಒಂದು ಸ್ವಲ್ಪ ಆದರೂ ಯೂಸ್ಫುಲ್ ಆಗಿದ್ರೆ ಒಂದು ಕಮೆಂಟ್ ಹಾಕಿ ಗೈಸ್, ಯಾವ ಥರ ಆಯ್ತಾ ಇಲ್ವಾ ಅಂತ. ನಾವೇನು ಅಷ್ಟೊಂದೇನು ಪ್ರೊಫೆಷ್ನಲ್ ಅಲ್ಲ, ನಾನು ಸುಮ್ಮನೆ ಹಾಬಿಸ್ಟ್ ಅಷ್ಟೇ. ಆದರೆ ಅದನ್ನು ಗೊತ್ತಿಲ್ಲದಿರೋ ಸ್ವಲ್ಪ ಇರ್ತಾರಲ್ಲ, ಎಲ್ಪ್ಗೆ ನಮ್ಮ ಕನ್ನಡ ಭಾಷೆಯಲ್ಲಿ ನಮ್ಗೆ ಹೇಳೋಣ ಅಂದ್ಬಿಟ್ಟು ಹಿಂಗೆ ಹಾಕೋದು ಹೆಂಗೆ ಅಂದ್ಬಿಟ್ಟು ಸ್ವಲ್ಪ ತೋರಿಸ್ಕೊಟ್ಟಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸರಿ ಗಾಯ್ಸ್, ಇಲ್ಲಿವರೆಗೂ ನೋಡಿದರೆ ಒಂದು ಲೈಕ್ ಮಾಡಬೇಡಿ, ಶೇರ್ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಬೇಡಿ. ಈ ಶೋಕಿ ಎಲ್ಲ ಬಿಡ್ಬಿಟ್ಟು ಅಂತ ನಾನು ನಿಮ್ಮ ಸರ್ವಿಸ್ ಸೈನಿಂಗ್ ಆಫ್. ನನ್ನ ಹತ್ರ ಒಂದು ಸ್ವಲ್ಪ ಕಲೆ ಇದೆ, ಅದನ್ನ ಪ್ರೂವ್ ಮಾಡ್ಕೊಳ್ತೀನಿ.